ಎಲ್ಲಿಯವರೆಗೆ ನಾವು ಆತ್ಮನ ಅರಿಯಲ್ವೋ ಅಲ್ಲಿಯವರೆಗೆ ನಾವು ಮಾಡೋ ಎಲ್ಲ ಸಾಧನೆ ವ್ಯರ್ಥ, ಫಲ ಕೊಡಲ್ಲ, ನಮ್ಮನ್ನು ಮೇಲೆ ಕರ್ಕೊಂಡು ಹೋಗಲ್ಲ. ಯಾರಿಗೋ ಸ್ವರ್ಗ ಸಿಗ್ಬೋದು, ಯಾರಿಗೋ ವೈಕುಂಠ ಸಿಗ್ಬೋದು, ಆದರೆ ಮುಕ್ತಿ ಸಿಗಲ್ಲ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ್ದೇನು, ನಾನು ಜಪ ತಪ ಅನುಷ್ಠಾನ ವ್ರತ ಉಪವಾಸ ಯಜ್ಞ ಯಾಗಾದಿಗಳಿಂದ ನಾನು ನಿನಗೆ ಪ್ರಾಪ್ತಿಯಾಗಲ್ಲ. ತತ್ವದರ್ಶಿ ಗುರುವಿಗೆ ಶರಣಾಗೊಂದಿದ್ದಾರೆ. ನಾವು ತತ್ವದರ್ಶಿ ಗುರುಗಳ ಹತ್ರ ಹೋದಾಗ, ಅನುಸಂಧಾನ ಆದಾಗ ಆ ಗುರುಗಳು ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತಾರೆ. ಈ ತತ್ವದ ಅನುಸಂಧಾನನೇ ಅಥರ್ವ ಶೀರ್ಷ. ಇದರ ಅರ್ಥ ಏನಂದರೆ, ನಾವು ಅಂಧವಿಶ್ವಾಸದ ಮೇಲೆ ನಂಬಿಕೆ ಇಡೋದಲ್ಲ, ಬುದ್ಧಿನ ಜಾಗೃತ ಮಾಡಬೇಕು. ನಾವು ಒಳಗಿಂದ ಜಾಗೃತರಾಗಬೇಕು. ಸಿದ್ಧ ಕುಂಜಿಕಾದಲ್ಲಿ ಬರ್ತದೆ, ಹೇ ದೇವಿ ಜಾಗೃತಳಾಗು, ನನ್ನ ಜಪನ ಸಿದ್ಧ ಮಾಡು. ಅಂದರೆ ನಾವು ಮೊದಲು ದೇವಿನ ಜಾಗೃತ ಮಾಡಬೇಕು. ದೇವಿ ಯಾರು, ಆತ್ಮ ಯಾರು, ನಾವು ಎಲ್ಲಿಂದ ಬಂದ್ವಿ, ಎಲ್ಲಿಗೆ ಹೋಗಬೇಕು. ಈಗ ನಮಗೆ ನಮ್ಮ ಮನೆ ಅಡ್ರೆಸ್ ಗೊತ್ತಿದೆ, ನಾವು ಕೆಲಸ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗ್ತೀವಿ. ನಮ್ಮ ಶರೀರ ಬಿಟ್ಟ ಮೇಲೆ ಎಲ್ಲಿಗೆ ಹೋಗೋದು, ಎಲ್ಲಿಗೆ ಹೋಗ್ತೀವಿ? ಏನಾದರೂ ಸಾಧನ ಇರಬೇಕಲ್ವ ನಮ್ಮನ್ನು ಅಲ್ಲಿಗೆ ಮುಟ್ಟಿಸೋದು. ನಾವು ಗಣಪತಿ ಪೂಜೆ ಮಾಡ್ತೀವಿ, ಶಿವನ ಪೂಜೆ ಮಾಡ್ತೀವಿ, ದೇವಿ ಪೂಜೆ ಮಾಡ್ತೀವಿ, ಎಲ್ಲ ದೇವರನ್ನ ಪೂಜಿಸ್ತೀವಿ. ಪೂಜಿಸಿ, ತಪ್ಪೇನಿಲ್ಲ. ಆದರೆ ಆಧಾರ ಸ್ತಂಭ ಬೇಕಲ್ವ. ನಮ್ಮನ್ನು ಯಾರು ಕರ್ಕೊಂಡು ಹೋಗ್ತಾರೆ, ಯಾರು ಅಲ್ಲಿಗೆ ತಲುಪಿಸ್ತಾರೆ? ನೀವು ಸಿದ್ಧ ಕುಂಜಿಕ 11,000 ಸಲ ಮಾಡಿದ್ರೂ ಏನು ಪ್ರಯೋಜನ ಆಗಲ್ಲ. ದೇವಿ ಮಾತಾಡಲ್ಲ. ಪೂರ್ತಿ ದುರ್ಗಾ ಸಪ್ತಶತಿ ಏನಿದೆ ಅದು ಆಂತರಿಕ ಘಟನೆ. ನಮ್ಮ ಒಳಗೆ ನಡೆಯುವ ಅಸುರರ ಸಂಗ್ರಾಮದಲ್ಲಿ ನಾವು ಆ ದೇವಿ ತತ್ವನ ಪ್ರಾಕಟ್ಯ ಮಾಡಬೇಕಾಗ್ತದೆ. ದೇವಿನ ಪ್ರಕಟ ಮಾಡೋದು ಹೇಗೆ? ಗುರು ಆಜ್ಞೆ ಇಲ್ಲದೆ ಆಗಲ್ಲ. ಗುರು ಯಾಕೆ ಬೇಕು? ಸತ್ಸಂಗದಿಂದ ವಿವೇಕದ ಪ್ರಾಕಟ್ಯ ಆಗ್ತದೆ. ವಿವೇಕದ ಪ್ರಾಕಟ್ಯ ಗುರುವಿನಿಂದ ಮಾತ್ರ ಸಾಧ್ಯ. ನಾವು ಜೀವನದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ಗುರು ಕಲಿಸ್ತಾರೆ. ಗುರುವಿನ ಕೃಪೆ ನಮ್ಮ ಮೇಲೆ ಬಿದ್ದಾಗ ನಿಧಾನ ನಮ್ಮೊಳಗಿನ ಆತ್ಮ ಜಾಗೃತ ಆಗ್ತದೆ. ಆತ್ಮ ಜಾಗೃತ ಆದಾಗ ಅಥರ್ವದ ಜೊತೆ ಅನುಸಂಧಾನ ಆಗ್ತದೆ, ಕನೆಕ್ಷನ್ ಆಗ್ತದೆ. ಅದೇ ನಾದದ ಅನುಸಂಧಾನ. ಆದರೆ ನಾವು ಅನುಸಂಧಾನ ಮಾಡದೆ ಬರೀ ಕ್ರಿಯೆ ಮಾಡ್ತೀವಿ. ದೇವಿ ಮುಂದೆ ಕೂತ್ಕೊಂಡು ಎಲ್ಲ ಮಾಡ್ತೀವಿ, ಆದರೆ ದೇವಿ ಜೊತೆ ಕನೆಕ್ಟ್ ಆಗೋದು ನಮ್ಗೆ ಗೊತ್ತಿಲ್ಲ. ನಾವು ಫೋನಲ್ಲಿ ಯಾರ ಜೊತೆ ಮಾತಾಡಬೇಕು ಅಂದರೆ ಅವರ ನಂಬರ್ ಇರ್ತದೆ, ನಾವು ನಂಬರ್ ಹೊಡೆದು ಅವರಿಗೆ ಕನೆಕ್ಟ್ ಆಗ್ತೀವಿ. ದೇವಿ ಜೊತೆ ಕನೆಕ್ಟ್ ಆಗೋದು ಹೇಗೆ? ಭಗವಂತನ ಕನೆಕ್ಟ್ ಆಗೋ ದಾರಿ ಯಾವುದು? ಹಾಗಾಗಿ ಮೊದಲು ನಾವು ಸತ್ಸಂಗನ ಜೀವನದಲ್ಲಿ ಇಳಿಸ್ಕೊಳ್ಬೇಕಾಗ್ತದೆ. ಸತ್ಸಂಗ ಅಂದರೆ ರಾಮ ಏನು ಮಾಡಿದ್ರು, ಕೃಷ್ಣ ಏನು ಮಾಡಿದ್ರು, ಶಿವ ಏನು ಮಾಡಿದ್ರು ಅದಲ್ಲ. ಸತ್ಸಂಗ ಯಾವುದಂದರೆ ಅದರಿಂದ ನಮ್ಮ ಆತ್ಮಜ್ಞಾನ ಆಗಬೇಕು, ಅದರಿಂದ ಆತ್ಮಜ್ಞಾನ ಪ್ರಕಟ ಆಗಬೇಕು. ನಮ್ಮೊಳಗೆ ಇರುವಂತಹ ತತ್ವನ ನಾವು ಅರಿತುಕೊಳ್ಬೇಕು. ನಿಮಗೆ ಇಷ್ಟು ವರ್ಷ ಆಯಿತು, ಆದರೆ ನಿಮಗೆ ನಿಮ್ಮ ಒಳಗೆ ಯಾರಿದ್ದಾರೆ ಅನ್ನೋದೇ ಗೊತ್ತಿಲ್ಲ, ಅರಿತಿಲ್ಲ. ಈ ರೀತಿ ಅರಿದೆ ಮೇಲೆ ಹೋಗ್ತೀರಾ. ಯಾಕಂದರೆ ಮೃತ್ಯುವಿನದು ಯಾವುದೇ ಗ್ಯಾರಂಟಿ ಇಲ್ಲ, ಯಾವಾಗ ಬೇಕಾದರೂ ಬರ್ಬೋದು. ಈಗ ಕೊರೋನಾ ಬಂದುಬಿಟ್ಟು ಎಷ್ಟೋ ಜನ ಮೇಲೆ ಹೋದರು, ನಾವು ಹೋಗ್ತೀವಿ. ಅನುಸಂಧಾನ, ಆತ್ಮ ಸಾಕ್ಷಾತ್ಕಾರ, ಆತ್ಮಜ್ಞಾನ ಆಯಿತಾ? ಆತ್ಮಜ್ಞಾನ ಪಡೆಯೋದು ಯಾವಾಗ? ಜೀವನದಲ್ಲಿ ಗುರುವಿನ ಅವಶ್ಯಕತೆ ಏನು? ಅನುಸಂಧಾನ ಮಾಡಿಸೋದು, ಆತ್ಮ ಸಾಕ್ಷಾತ್ಕಾರ ಮಾಡಿಸೋದು. ಬದುಕಿದ್ದಾಗಲೇ ನಮ್ಮನ್ನು ಮುಕ್ತರನ್ನಾಗಿ ಮಾಡಲಿಕ್ಕೆ ಗುರುವಿನಿಂದ ಮಾತ್ರ ಸಾಧ್ಯ. ಬದುಕಿದ್ದಾಗಲೇ ಏನಾದರೂ ಮಾಡಬೇಕು. ಸತ್ತ ಮೇಲೆ ಸ್ವರ್ಗ ಸಿಗ್ತದೆ, ಯಾರು ನೋಡಿದ್ದಾರೆ? ವೈಕುಂಠ ಸಿಗ್ತದೆ, ಯಾರು ನೋಡಿದ್ದಾರೆ? ನಾವೇನೋ ಪೇಪರಲ್ಲಿ ಹಾಕಿಬಿಡ್ತೀವಿ, ಇಂಥವರು ಸ್ವರ್ಗವಾಸಿ ಆದರು, ನಾವೆಲ್ಲಿ ನೋಡಿದ್ದೀವಿ? ನಾವು ಪೇಪರಲ್ಲಿ ಹಾಕಿಬಿಟ್ವಿ ಅಂತ ಅವರೇನೋ ಸ್ವರ್ಗಕ್ಕೆ ಹೋಗ್ತಾರಾ? ಅಥರ್ವ ವಿದ್ಯೆ ಯಾಕೆ ತಿಳಿದುಕೊಳ್ಬೇಕು ಅಂದರೆ, ನಾವು ಹೋದಾಗ ಎಚ್ಚರದಿಂದ ಜಾಗೃತರಾಗಿ ಹೋಗ್ತೀವಿ, ಎಚ್ಚರ ತಪ್ಪಿ ಹೋಗೋದಿಲ್ಲ. ಪರಮಾತ್ಮ ಯಾರ ಜೊತೆ ಇರ್ತಾರಂದರೆ, ಯಾರು ಗುರುವಿನ ಜ್ಞಾನನ ಸಿದ್ಧಿಸಿಕೊಂಡಿರ್ತಾರೋ, ಗುರು ಮಂತ್ರನ ಸಿದ್ಧಿಸ್ಕೊಂಡಿರ್ತಾರೋ, ಗುರು ವಾಣಿನ ಸಿದ್ಧಿಸ್ಕೊಂಡಿರ್ತಾರೋ, ಗುರುಗಳು ಕೊಟ್ಟಂತಹ ಶಬ್ದನ ಸಿದ್ಧಿ ಮಾಡ್ಕೊಂಡಿರ್ತಾರೋ ಅಂಥವರ ಜೊತೆ ಪರಮಾತ್ಮ ಇರ್ತಾನೆ. ಹಾಗಾಗಿ ನಾವು ಗುರು ಮಂತ್ರ ಮಾಡ್ತೀವಿ. ಯಾಕಂದರೆ ಗುರುನೇ ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಅಂದರೆ ದೇಹ ಧಾರಣೆ ಮಾಡ್ಕೊಂಡು ಬಂದಿರುವಂಥವರು, ದೇಹ ಧಾರಣೆ ಮಾಡಿಕೊಂಡು ಬಂದಿರುವಂತಹ ಪರಬ್ರಹ್ಮ, ಗುರು ಸಾಕ್ಷಾತ್ ಪರಬ್ರಹ್ಮ. ರಾಮ ಸಹ ದೇಹ ಧಾರಣೆ ಮಾಡಿಕೊಂಡೇ ಬಂದಿದ್ದಾರೆ, ಕೃಷ್ಣ ಸಹ ದೇಹ ಧಾರಣೆ ಮಾಡಿಕೊಂಡೇ ಬಂದಿದ್ದಾರೆ. ನಮಗೂ ಸಹ ದೇಹ ಧಾರಣೆ ಮಾಡಿರುವಂತಹ ಪರಮಾತ್ಮನೇ ಸಿಗೋದು. ಆದರೆ ಅದನ್ನು ಗುರುತಿಸುವ ಕಣ್ಣು ನಮ್ಮಲ್ಲಿರಬೇಕಲ್ಲ. ಈಗ ನಮಗೆ ಜ್ಞಾನ ಎಲ್ಲಿಂದಾದರೂ ಸಿಗ್ಬೋದು, ಅದನ್ನು ಎಷ್ಟು ನಾವು ಅಳವಡಿಸ್ಕೊಳ್ತೀವಿ ಅನ್ನೋದು ಮುಖ್ಯ ಆಗ್ತದೆ. ಗುರು ಯೂಟ್ಯೂಬ್ ಮೂಲಕನೂ ಬರ್ಬೋದು, ಫೇಸ್ಬುಕ್ ಮೂಲಕನೂ ಬರ್ಬೋದು, ಅಥವಾ ಬೇರೆಲ್ಲಾದರೂ ಸಿಗ್ಬೋದು. ನಾವು ಎಚ್ಚರಾಗಿರ್ಬೇಕಲ್ವ, ನಮಗೆ ಗುರುತಿಸ್ಲಿಕ್ಕೆ ಬರಬೇಕಲ್ವ. ನಾನು ರಹಸ್ಯನ ಡಿಕೋಡ್ ಮಾಡಿರುವಂತಹ ವಿಡಿಯೋಗಳನ್ನು ನೀವೇನಾದರೂ ನೋಡಿದರೆ
ನಿಮ್ಮ ಬುದ್ಧಿ ಸ್ವಲ್ಪ ಸ್ವಲ್ಪ ಮಂಥನ ಆಗ್ತಾ ಇರ್ತದೆ, ವಿವೇಕದ ಪ್ರಾಕಟ್ಯ ಆಗ್ತಾ ಇರ್ತದೆ. ಆದರೆ ಈ ವಿಡಿಯೋನೂ ಸಹ ಯಾರು ಪೂರ್ತಿ ನೋಡಲ್ಲ. ಮನಸ್ಸು ಹೇಳ್ತದೆ, ಏನಿದನ್ನು ಕೇಳೋದು, ದುಡ್ಡು ಮಾಡಬೇಕು, ಕಾರ್ ತಗೋಬೇಕು, ಬಂಗ್ಲೆ ತಗೊಳ್ಬೇಕು, 20-30 ಕೋಟಿ ಮಾಡಬೇಕು, ಲೈಫಲ್ಲಿ ಸೆಟ್ಲ್ ಆಗಬೇಕು, ಜೀವನ ಸೆಟ್ ಮಾಡಬೇಕು. ಆದರೆ ನಾವು ಅಪ್ಸೆಟ್ ಆದಾಗ ಇವೆಲ್ಲವನ್ನು ಇಲ್ಲೇ ಬಿಟ್ಟು ಹೋಗಬೇಕಾಗ್ತದೆ. ನಮ್ಮ ಜೊತೆ ಬರೋದು ನಮ್ಮ ಒಳಗಡೆ ಏನಿದೆಯೋ ಅದು ಮಾತ್ರ ಅನ್ನೋದು ನಮಗೆ ಈಗ ಅರಿವಾಗಲ್ಲ. ನಮ್ಮ ಒಳಗಡೆ ಏನಿದೆಯೋ ಅದು ಮಾತ್ರ ನಮ್ಮ ಜೊತೆ ಬರೋದು. ನಮ್ಮ ಒಳಗಡೆ ಏನಿದೆಯೋ ಅದು ಮಾತ್ರ ನಮ್ಮ ಜೊತೆ ಬರ್ತದೆ, ಬಿಟ್ಟರೆ ಇವು ಯಾವುದು ಬರಲ್ಲ. ಈ ಕಾರು ಬಂಗ್ಲೆ ಏನು ಬರಲ್ಲ. ಹಾಗಾಗಿ ಒಳಗಡೆ ಏನಿದೆ ಅನ್ನೋದನ್ನು ಅರಿರಿ. ಅರಿಯೋದು ಹೇಗೆ? ಮೊದಲು ನೀವು ನಿಮ್ಮದೇ ಧರ್ಮನ ಅರಿರಿ, ಸ್ವಧರ್ಮನ ಅರಿರಿ. ಸನಾತನ ಧರ್ಮ ಅಂದರೆ ಯಾವುದೋ ತೀರ್ಥ ಉಪವಾಸದಲ್ಲಿ ಸಿಕ್ಕಾಕೊಳ್ಳೋದು, ಯಾವುದೋ ಪರಂಪರೆಯಲ್ಲಿ ಸಿಕ್ಕಾಕೊಳ್ಳೋದು, ಯಾವುದೋ ಪೂಜೆ ಆಚರಣೆಯಲ್ಲಿ ಸಿಕ್ಕಾಕೊಳ್ಳೋದು ಅಲ್ಲ. ಸನಾತನ ಅಂದರೆ ವಿಜ್ಞಾನ. ಇವತ್ತು ನಮ್ಮ ಸನಾತನ ಧರ್ಮದ ದುರ್ದಶೆ ಯಾವ ರೀತಿ ಆಗಿದೆ ಅಂದರೆ, ಇಲ್ಲಿ ನಮಗೆ ಇದನ್ನು ತಿಳ್ಕೊಳ್ಬೇಕು, ಇದನ್ನು ಡಿಕೋಡ್ ಮಾಡಬೇಕು ಅನ್ನೋ ಒಂದು ಆಸೆನೂ ಇಲ್ಲ, ಅಥವಾ ಇದನ್ನು ತಿಳಿಸಿ ಹೇಳೋರು ಇಲ್ಲ. ಈ ರಹಸ್ಯಗಳನ್ನು ತಿಳ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ, ಅಥವಾ ಇದನ್ನು ತಿಳಿಸ್ಕೊಡ್ಬೇಕು ಅನ್ನೋರು ಯಾರೂ ಇಲ್ಲ. ಇವತ್ತು ಬೇರೆ ದೇಶದವರು ನಮ್ಮಲ್ಲಿ ಬಂದು ಸಂಸ್ಕೃತದಲ್ಲಿ PhD ಮಾಡಿ ಅದನ್ನು ವಿಜ್ಞಾನದಲ್ಲಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಗತಿ ಏನಾಗಿದೆ? ನಮ್ಮ ಭಗವಂತ ವಿಜ್ಞಾನ ರಹಿತ ಭಗವಂತ ಆಗಿದ್ದಾನೆ, ತರ್ಕರಹಿತ ಭಗವಂತ ಆಗಿದ್ದಾನೆ. ನಮ್ಮ ಭಗವಂತ ಕೇವಲ ಅಂಧಶ್ರದ್ಧೆ ಆಗಿದೆ. ಹಾಗಾಗಿ ಸತ್ಸಂಗ ಮಾಡಬೇಕಾಗ್ತದೆ. ನಾವು ಮಹಾಕಾಳ್ ಯಾಕೆ ಹೋಗ್ತೀವಿ? ಸೆಲ್ಫಿ ತಗೊಳ್ಳಿಕ್ಕೆ. ಕಾಮಕ್ಕೆ ಯಾಕೆ ಹೋಗ್ತೀವಿ? ಸೆಲ್ಫಿ ತಗೊಳ್ಳಿಕ್ಕೆ. ಇವತ್ತಿನ ದಿನ ಒಂದು ಪೂಜೆ ಮಾಡಿದ್ರು ಸಹ ಅದರ ಸೆಲ್ಫಿ, ಅದರ ಫೋಟೋ. ಇವತ್ತು ನಾವು ಪೂಜೆ ಪುನಸ್ಕಾರ ಮಾಡಿದ್ರು ಸಹ ಅದರ ಫೋಟೋನ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಕೊಂಡು ಪೋಸ್ಟ್ ಕೊಡ್ತೀವಿ. ಫೋಟೋ ತಗೊಳ್ಳಿ, ಹಾಕಿ. ಯಾವ ರೀತಿ ಯುಗ ಇದೆಯೋ ಆ ರೀತಿ ನಾವು ನಡ್ಕೊಂಡು ಹೋಗ್ತಾ ಇರಬೇಕಾಗ್ತದೆ. ಆದರೆ ಇದರಲ್ಲಿ ಸಿಕ್ಕಾಕೋಬಾರ್ದು. ಮೂಲ ತತ್ವ ಏನಿದೆ ಅದನ್ನು ಅರ್ತಿರಬೇಕು, ಅದರಿಂದ ಬೇರೆ ಆಗಬಾರ್ದು. ಸಾಧಕ ಯಾವತ್ತೂ ಸಾಧನೆಯಲ್ಲಿ ಇರಬೇಕು. ಸಾಧನೆ ಅಂದರೆ 1 ತಾಸು 2 ತಾಸು ಮಾಡೋದಲ್ಲ, 24 ತಾಸು ಅದರಲ್ಲೇ ಮುಳುಗೋದು. ಹೋಗೋದು ಎಷ್ಟೋ ದೂರ ಇದೆ, ಎಲ್ಲಿ ನಮ್ಮ ಆತ್ಮ ಜನ್ಮ ಪಡೆದಿತ್ತೋ. ಆದರೆ ನಾವು ಇಲ್ಲಿ ಸಿಕ್ಕಾಕೊಂಡಿದ್ದೀವಿ. ಕಾಳಿನ ಪ್ರಕಟ ಮಾಡಬೇಕು, ಬಗಲಾಮುಖಿನ ಪ್ರಕಟ ಮಾಡಬೇಕು, ತ್ರಿಪುರ ಸುಂದರಿನ ಪ್ರಕಟ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವು ನಮ್ಮೊಳಗೆ ಏನಿದೆಯೋ ಅದನ್ನು ಪ್ರಕಟ ಮಾಡಬೇಕು. ಮೊದಲು ಜ್ಞಾನ ಪಡಿಬೇಕು. ನಮ್ಮ ಬುದ್ಧಿಗೆ ಯಾವುದು ಅನುಕೂಲ ಆಗುತ್ತೋ, ಯಾವುದರಿಂದ ವಿವೇಕ ಪ್ರಾಕಟ್ಯ ಆಗುತ್ತೋ ಅಂಥ ಜ್ಞಾನನ ಪಡಿಬೇಕು. ಯಾವ ಜ್ಞಾನದಿಂದ ನಮ್ಮೊಳಗೆ ಯಾವುದರಿಂದ ನಾವು ಜಾಗೃತರಾಗ್ತೀವೋ ಅಂಥ ಜ್ಞಾನ ಪಡಿಬೇಕು. ಜೀವನದಲ್ಲಿ ಅಥರ್ವನ ಅರಿಯೋದು ತುಂಬ ಅವಶ್ಯಕ. ಯಾಕಂದರೆ ದೇವಿ ಏನು ಹೇಳ್ತಾ ಇದ್ದಾಳೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇದರಲ್ಲಿ ಸಾಕ್ಷಾತ್ ಜಗದಂಬೆ, ಆ ಮಹಾತಾಯಿ ತನ್ನ ಸ್ವರೂಪದ ವರ್ಣನೆ ಮಾಡಿದ್ದಾಳೆ. ಯಾರು ಆತ್ಮವಿದ್ಯೆಯನ್ನು ಅರಿತಿದ್ದಾರೋ, ಆತ್ಮಜ್ಞಾನ ಪಡ್ಕೊಂಡಿದ್ದಾರೋ ಅಂಥವ್ರು ಮಾತ್ರ ನನ್ನನ್ನು ಅರಿಯಬಹುದು. ಯಾಕಂದರೆ ತಾನು ಬ್ರಹ್ಮ ಅಂದಿದ್ದಾಳೆ. ವೇದ ಉಪನಿಷತ್ತಿನ 4 ಸೂತ್ರ ಇದೆ, ಅದರಲ್ಲಿ ಪೂರ್ತಿ ಜ್ಞಾನ ಬರ್ತದೆ. ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ. ಈ 4 ಸೂತ್ರನ ಯಾವಾಗಲೂ ನೆನಪಿಟ್ಕೊಳ್ಳಿ. ನೀವ್ಯಾರು? ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ. ಅದಕ್ಕಾಗಿ ಏನು ಮಾಡಬೇಕು? ನಮ್ಮ ಬುದ್ಧಿಯಲ್ಲಿ, ನಮ್ಮ ಪ್ರಜ್ಞೆಯಲ್ಲಿ ಬ್ರಹ್ಮನನ್ನು ಇಡಬೇಕಾಗ್ತದೆ. ಪ್ರಜ್ಞಾನ ಬ್ರಹ್ಮ ಆಗೋದು ಹೇಗೆ? ತತ್ವಗಳ ಅನುಸಂಧಾನದಿಂದ. ಅದಕ್ಕಾಗಿ ತತ್ವಮಸಿ ಆಗಬೇಕಾಗ್ತದೆ. ಆ ತತ್ವ ಅಂತ್ಯದಲ್ಲಿ, ಆ ತತ್ವ ಪ್ರಕಟ ಆದಮೇಲೆ ಆತ್ಮದ ಅನುಸಂಧಾನ, ಆತ್ಮ ಅನುಸಂಧಾನ ಮಾಡ್ತದೆ. ಅದನ್ನೇ ಅಯಂ ಆತ್ಮ ಬ್ರಹ್ಮ. ಹಾಗಾಗಿ ಓದಿ ತಿಳ್ಕೊಳ್ಳಿ. ಯಾಕಂದರೆ ಎಲ್ಲ ದೇವಿ ದೇವತೆಗಳು ಸಹ ಒಂದೇ ತತ್ವದಿಂದ ಆಗಿದೆ. ಸೂರ್ಯ, ಚಂದ್ರ, ಬ್ರಹ್ಮ, ವಿಷ್ಣು, ಶಿವ ಎಲ್ಲವೂ ಒಂದೇ ತತ್ವದಿಂದ ಆಗಿದೆ. ಎಲ್ಲವೂ ಪರಬ್ರಹ್ಮ ತತ್ವದಿಂದ ಆಗಿದೆ. ಈ ಸೃಷ್ಟಿಯ ಸೃಜನ ಆಗೋಕ್ಕಿಂತ ಮುಂಚಿನಿಂದಲೂ ಈ ವಿದ್ಯೆ ಇದೆ ಅಥರ್ವ ವಿದ್ಯೆ. ಯಾರ್ಯಾರು ಋಷಿಮುನಿಗಳು ಏನೆಲ್ಲ ಬರೆದಿಟ್ಟಿದ್ದಾರೋ ಆ ಮಂತ್ರಗಳು ನಾವೇನಿವತ್ತು ಮಾಡ್ತಾ ಇರ್ತೀವಿ. ಅದು ಅಗಸ್ತ್ಯ ಆಗಿರ್ಬೋದು, ಲೋಪಮುದ್ರ ಆಗಿರ್ಬೋದು, ಕಪಿಲ ಮುನಿ ಆಗಿರ್ಬೋದು, ಗೌತಮ ಋಷಿ ಆಗಿರ್ಬೋದು, ವಿಶ್ವಾಮಿತ್ರ. ಅವರು ಆ ಮಂತ್ರದ ದ್ರಷ್ಟ ಆಗಿದ್ದಾರೆ. ಅಂದರೆ ಅವರು ಆ ಒಂದು ವಾಣಿನ, ಆ ಒಂದು ಸ್ಟೇಜಲ್ಲಿ ಆ ವಾಣಿನ ಹಿಡಿದಿಟ್ಕೊಂಡಿದ್ದಾರೆ. ಅವಕಾಶದಲ್ಲಿ ಆಕಾಶವಾಣಿಯನ್ನು ಅವರು ಅರ್ತಿದ್ದಾರೆ. ಅವೇ ಮಂತ್ರ. ಅದನ್ನು ನಾವು ಆತ್ಮ ಸಾಧನೆ ಮಾಡ್ತಾ ಎಷ್ಟು ಪರಿಪಕ್ವ ಆದಾಗ ನಾವೊಂದು ಆ ಸ್ಟೇಜಲ್ಲಿ ಎನರ್ಜೈಸ್ ಆಗ್ತೀವಿ. ಆವಾಗ ನಮಗೆ ಬ್ರಹ್ಮಾಂಡದ ವಾಣಿಯ ಜ್ಞಾನ ಆಗ್ತದೆ. ಆವಾಗ ನಾವು ಮುಕ್ತರಾಗ್ತೀವಿ.
ಈಗ ನಾವೇನು ಭಗವಂತನ ಮುಂದೆ ಕೂತು ಊದಿನ ಕಡ್ಡಿ ಹಚ್ಕೊಂಡು ದೀಪ ಹಚ್ಕೊಂಡು ಅದರಿಂದ ದೇವರು ಪ್ರತ್ಯಕ್ಷ ಆಗಲ್ಲ, ನಮಗೆ ಮುಕ್ತಿ ಸಿಗಲ್ಲ. ಇದು ಮನಸ್ಸನ್ನು ಪುಸ್ಲಾಯಿಸುವ ಒಂದು ಕ್ರಿಯೆಯೇ ಹೊರತು ಮತ್ತೇನಲ್ಲ. ನಮಗೆ ಯಾರೋ ಹೇಳ್ಕೊಟ್ಟಿದ್ದಾರೆ ಈ ರೀತಿ ಮಾಡಬೇಕು ಅಂತ, ನಾವು ಮಾಡ್ತಾಯಿದ್ದೀವಿ. ನಮ್ಮ ಅಂಧವಿಶ್ವಾಸ ಎಷ್ಟಿದೆ ಅಂದರೆ ನಾವು ನವ ಗ್ರಹಗಳಿಗೂ ಬೈಕೋತಾ ಇರ್ತೀವಿ. ಆ ದೋಷ ಇದೆ, ಈ ದೋಷ ಇದೆ, ನಿಮ್ಮ ಶನಿ ಸರಿ ಇಲ್ಲ, ನಿಮ್ಮ ಮಂಗಳ ಸರಿ ಇಲ್ಲ, ಆ ರಾಹು ಸರಿ ಇಲ್ಲ. ಆ್ಯಕ್ಚುಲಿ ಸರಿಯಾಗಿ ಇಲ್ಲದಿರುವಂಥದ್ದು ನಮ್ಮ ಮನಸ್ಸು. ಅದನ್ನು ಸರಿ ಮಾಡಬೇಕು, ಆವಾಗ ಎಲ್ಲ ಸರಿ ಆಗ್ತದೆ. ಮನಸ್ಸನ್ನು ಪಾಸಿಟಿವ್ ಮಾಡಿ. ಆ ಅಸುರನನ್ನು ಶಾಂತ ಮಾಡಲಿಕ್ಕೆ ನಾವು ಭಗವತಿ ಜಗದಂಬೆಯನ್ನು ಪ್ರಕಟ ಮಾಡೋದು ಅವಶ್ಯಕ ಆಗಿರ್ತದೆ.